Hi children, good morning everyone. Today we discuss about English subject The Balloon Man. Previous class children already I was given the notes for you. First choose the correct answer. Choose the correct answer. Then fill in the blanks, vocabulary and let's talk. Today we write on the creativity writing. Those who have a book, open your book, page number 20. There is have some animals picture and imagine the animals in the book. What do you like to do? ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಇಂದಿನ ತರಗತಿಗಳಲ್ಲಿ ದ ಬಲೂನ್ ಮ್ಯಾನ್ ಎಂಬ ಪದ್ಯವನ್ನು, ಅದರ ಸಮ್ಮರಿ ಅಂದರೆ ಭಾವಾರ್ಥವನ್ನು, ಕ್ವಶನ್ ಆನ್ಸರನ್ನು, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮಿಸ್ಸಿಂಗ್ ಲೆಟರ್ಸು, ಲೆಟ್ ಟಾಪು, ಈ ಎಲ್ಲ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈ ದಿನ ಇಲ್ಲಿ ದೇ ಗಿವ್ ಸಮ್ ಅನಿಮಲ್ಸ್. ನೀವು ಇಫ್ ದೇ ದಟ್ ವಾಟ್ ಯು ಡೂ ಅಂದರೆ ನೀನೇನಾದರೂ ಆಗಿದ್ದರೆ, ನೀನೇನಾದರೂ ಆನೆ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ನೀನಾದರೂ ರಾಜ ಆಗಿದ್ದರೆ ಏನು ಮಾಡ್ತಾಯಿದ್ದೆ, ಅಥವಾ ರಾಣಿ ಆಗಿದ್ದರೆ ಏನು, ಆ ಥರ ಇಲ್ಲಿ ಸಮ್ ಅನಿಮಲ್ಸನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಆ ಅನಿಮಲ್ಸಿಗೆ ಸಂಬಂಧಪಟ್ಟಂತೆ ಬರಿತಾ ಹೋಗ್ಬೇಕು. ಓಕೆ ಚಿಲ್ಡ್ರನ್, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. CREATIVE, creative writing. WRITING, creative writing. Creative writing means ಏನು? ಕ್ರಿಯೇಟಿವ್ ರೈಟಿಂಗ್ ಅಂದರೆ ಏನು ಕ್ರಿಯೇಟಿವ್ ರೈಟಿಂಗ್ ಅಂದರೆ? ಕ್ರಿಯೇಟಿವ್ ರೈಟಿಂಗ್ ಅಂದರೆ ಕ್ರಿಯಾತ್ಮಕ ಬರವಣಿಗೆ, ಸೃಜನಾತ್ಮಕವಾಗಿ ಬರೆಯುವಂಥದ್ದು. ಸಪೋಸ್ ಇಯರ್ ಗಿವಿಂಗ್ ಸಮ್ ಅನಿಮಲ್ಸ್ ನೇಮ್: ಪಿಕಾಕ್, ಲಯನ್, ಈಗಲ್, ಜಿರಾಫೆ, ಫಾಕ್ಸ್. ಪಿಕಾಕ್, ಲಯನ್, ಈಗಲ್, ಜಿರಾಫೆ, ಫಾಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಒನ್ ಡನ್ ಫಾರ್ ಅಸ್, ನಮಗೋಸ್ಕರ ಒಂದನ್ನು ಡನ್ ಅವರೇ ಬರ್ತಿದ್ದಾರೆ. ಸಪೋಸ್ ಪಿಕಾಕ್ ಆಗಿದ್ದರೆ, ಇಫ್ ಐ ವರ್ ಎ ಪಿಕಾಕ್ ಐ ವುಡ್ ಡ್ಯಾನ್ಸ್ ಇನ್ ದ ರೈನ್. ನಾನೇನಾದರೂ ಪಿಕಾಕ್ ಆಗಿದ್ದರೆ ನಾನೇನು ಮಾಡ್ತಾ ಇದ್ದೆ? ನಾನು ಇಷ್ಟಪಡ್ತಿದ್ದೆ ಏನನ್ನ? ಐ ವುಡ್ ಲೈಕ್ ಡ್ಯಾನ್ಸ್ ಇನ್ ರೈನ್. ನಾನು ಮಳೆಯಲ್ಲಿ ಡ್ಯಾನ್ಸನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೆ. ನೆಕ್ಸ್ಟು ಲಯನ್ ಅಂತಿದೆ. ನೀವು ಯೋಚನೆ ಮಾಡಿ ಏನಂತ ಬರೀಬೋದು. ನೆಕ್ಸ್ಟ್ ಈಗಲ್, ಜಿರಾಫೆ, ಇದು ಫಾಕ್ಸ್, ಏನೆಲ್ಲ ಮಾಡ್ಬೋದಾಗಿತ್ತು, ಹೌದಾ? ನೆಕ್ಸ್ಟ್ ಫಸ್ಟ್ ಐ ವಿಲ್ ರೈಟ್ ದ ಫಸ್ಟ್ ಮ್ಯಾನ್. ಈ ಮೇಲಲ್ಲಿ imagine you are the animals. You are the animals in the box. In the box. Right. What do you would like to do? Imagine are the animals in the box. ನೀವು ಈ ಕೆಳಗಿನ ಅನಿಮಲ್ಸ್ ಆಗಿದ್ದರೆ ನೀವು ಏನು ಮಾಡ್ತಾ ಇದ್ರಿ?
ಅಲ್ವಾ. ಫಸ್ಟ್ ಪಿಕಾಕ್. ನಾನೇನಾದರೂ ಹೀಗೆ ಪಿಕಾಕ್ ಆಗಿದ್ದೆ, PACOCK ಪಿಕಾಕ್. ಇಫ್ ಯು ಬಿ ಪಿಕಾಕ್, ವಾಟ್ ಆರ್ ಯು ಡೂಯಿಂಗ್? ಪಿಕಾಕ್ ಏನು ಮಾಡುತ್ತೆ? ಇದು ಪಿಕಾಕ್ ಅಂದ ತಕ್ಷಣ ಒಂದು ಕನ್ನಡದ ಒಂದು ಅಭಿನಯ ಗೀತೆ ನೆನಪಾಗ್ತಾ ಇದೆ. ಆ ಪಿಕಾಕ್ ಬಗ್ಗೆ ಹೇಳಿದ್ರೆ, ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ಹೊರಟಿರುವೆ, ಹೊನವಿಲೆ ಎಲ್ಲಿಗೆ ಹೊರಟಿರುವೆ, ಹೆಣ್ಣವಿಲೆ ಎಲ್ಲಿಗೆ ಹೊರಟಿರುವೆ, ಅಂದ ಚಂದ ತೋರುತ್ತಾ ಬಳ್ಳಿ ಅಂಗಿ ಬಳಕುತ್ತಾ ಎಲ್ಲಿಗೆ ಹೊರಟಿರುವೆ, ಹೊನವಿಲೆ ಹೆಣ್ಣವಿಲೆ ಎಲ್ಲಿಗೆ ಹೊರಟಿರುವೆ ಅಂತ ಕನ್ನಡದಲ್ಲಿ ಒಂದು ಅಭಿನಯ ಗೀತೆ ಇದೆ ಮಕ್ಕಳು. ಆ ರೀತಿ ಪಿಕಾಕ್ ಹಾಕಿದ್ರೆ ಏನು ಮಾಡ್ತಾ ಇದ್ವಿ? ಇಫ್ ಇದ್ದರೆ ಪಿಕಾಕ್, ಇಫ್ ಐ ವರ್ ಹೇ ಪಿಕಾಕ್, PEACOC ಪಿಕಾಕ್. I would like, I would dance in the Ramayana. Dance in the Ramayana. ನಾನೇನಾದರೂ ಪಿಕಾಕ್ ಆಗಿದ್ದೆ, ನಾನು ಏನು ಮಾಡ್ತಾ ಇದ್ದೆ? ಐ ವುಡ್ ಲೈಕ್ ಡ್ಯಾನ್ಸ್. ನಾನೇನು ಮಾಡ್ತಿದ್ದೆ? ಡ್ಯಾನ್ಸನ್ನು ಮಾಡ್ತಾಯಿದ್ದೆ. ಆ ಅಭಿನಯ ಗೀತೆಯಲ್ಲೂ ಕೂಡ ಅದೇ ಇತ್ತು ಅಲ್ವಾ. ಎಲ್ಲಿಗೆ ಹೊರಟಿವೆ ಅಂದರೆ ಬಳ್ಳಿ ಹಂಗೆ ಬಳ್ಕೊತ್ತಾ ಅಂದ ಚಂದ ತೋರುತ್ತಾ ಎಲ್ಲಿಗೆ ಹೊರಟಿರುವೆ ಅಲ್ವಾ. ಅದು ನವಿಲು ನಾಟ್ಯಕ್ಕೆ ಫೇಮಸ್ ಆಗಿರುವಂಥದ್ದು. ನವಿಲಿನ ನಾಟ್ಯ ಯಾವ ನಾಟ್ಯ ತರಂಗಿಗಿಂತಲೂ ತುಂಬ ಚೆನ್ನಾಗಿ ನೈಸರ್ಗಿಕವಾಗಿ ಡ್ಯಾನ್ಸನ್ನು ಮಾಡುವಂಥದ್ದು. ಮೇ ಬಿ ಮನುಷ್ಯ ಏನಾದರೂ ಡ್ಯಾನ್ಸ್ ಮಾಡೋದನ್ನ ಕಲ್ತಿದ್ರೆ ಅದು ನವಿಲಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಲ್ವಾ ಮಕ್ಕಳೇ. ನೀವೆಲ್ಲ ಪಿಕಾಕ್ ನೋಡಿದ್ದೀರಾ? ಓಕೆ. ವಿಚ್ ಇಸ್ ಅವರ್ ನ್ಯಾಷನಲ್ ಬರ್ಡ್ ಅಂದರೆ ಪಿಕಾಕ್ ಅಂತ ಹೇಳ್ತೀವಿ. ನಮ್ಮ ನ್ಯಾಷನಲ್ ಬರ್ಡು ಕೂಡ ಪಿಕಾಕ್ ಆಗಿರುತ್ತೆ, ಗೊತ್ತು ತಾನೆ? ಹಾಗಾಗಿ ಪಿಕಾಕ್ ಬಗ್ಗೆ ನಮಗೆ ಗೊತ್ತಾಯ್ತು. ನಾವೇನಾದರೂ ಪಿಕಾಕ್ ಆಗಿದ್ದೆ ಏನು ಮಾಡ್ತಾ ಇದ್ವಿ? ಪಿಕಾಕ್ ಥರ ಡ್ರೆಸ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್. ಪಿಕಾಕಿನ ಇದೇನಿರ್ತವೆ ಗರಿಗಳು ತುಂಬ ಚೆನ್ನಾಗಿರ್ತವೆ ಅಲ್ವಾ. ಕಣ್ಣು ಅದರಲ್ಲೆಲ್ಲ ತುಂಬ ನೋಡಲಿಕ್ಕೆ ಸುಂದರವಾಗಿ ಕೂಡ ಇರ್ತವೆ. ನೆಕ್ಸ್ಟು ಇದಾಗಿದೆ ಲಯನ್. ಸೆಕೆಂಡ್ ಒನ್ ಲಯನ್ ಆಗಿದ್ರಿ. ನೀವೇನಾದರೂ ಲಯನ್ ಆಗಿದ್ರೆ ಏನು ಮಾಡ್ತಾ ಇದ್ರಿ? ವೆರಿ ಗುಡ್. ಇಫ್ ಐ ವರ್ ಎ ಲಯನ್, ಇಫ್ ಐ ಲಯನ್, ನಾನೇನಾದರೂ ಲಯನ್ ಆಗಿದ್ರಿ ಅಲ್ವಾ. ಏನು ಮಾಡ್ತಾ ಇದ್ರಿ? ಲಯನ್ ಆಗಿದ್ರೆ ಏನು ಮಾಡ್ತಾಯಿದ್ರಿ? ಎಲ್ಲ ಪ್ರಾಣಿಗಳನ್ನ, ಕಾಡಿನಲ್ಲಿರೋ ಎಲ್ಲ ಪ್ರಾಣಿಗಳನ್ನ ತಿಂತಾ ಇದ್ರಾ? ಇಲ್ಲ. ಏನು ಮಾಡ್ತಾ ಇದ್ರಿ? ಇಫ್ ಐ ವರ್ ಎ ಲಯನ್, I would be a king in a forest. In the forest. ನಾನೇನಾದರೂ ಸಿಂಹಿಣಿ ಆಗಿದ್ರೆ, ಇಫ್ ಐ ವರ್ ಎ ಲಯನ್ ಐ ವುಡ್ ಬಿ ಎ ಕಿಂಗ್ ಇನ್ ದ ಫಾರೆಸ್ಟ್. ನಾನು ಕಾಡಿನ ರಾಜನೇ ಆಗಿಬಿಟ್ಟು ಆಳ್ವಿಕೆಯನ್ನು ನಡೆಸ್ತಾ ಇದ್ದೆ ಅಲ್ವಾ. ರಾಜ ಅನ್ನೋಕ್ಕೆ, ಕಿಂಗ್ ಅನ್ನೋಕ್ಕೆ ಬಹಳ ಮಹತ್ವ ಇದೆ. ಈ ಎಲ್ಲರೂ ಕೂಡ ಕಿಂಗಿನ ಕೈ ಕೆಳಗೆ ಇರ್ತಾರೆ. ನಾನೇನಾದರೂ ರಾಜ ಆಗಿದ್ದರೆ ನಾನು ಅದರ ಏನಾಗ್ತಿದ್ದೆ? ಎಲ್ಲ ಪ್ರಾಣಿಗಳು ನನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದೆ ಅಂತ. ಈ ಕಿಂಗ್ ಬಗ್ಗೆ, ಲಯನ್ನು ಕಿಂಗ್ ಆಗಿರೋದ್ರ ಬಗ್ಗೆ ಒಂದು ಕಥೆ ಇದೆ ಮಕ್ಕಳು. ಒಂದು ಸ್ವಲ್ಪ ನೈಟಾಗಿ ಅಂದರೆ ಒಂದು ಕಾಲದಲ್ಲಿ ಒಂದು ಲಯನ್ ಏನು ಮಾಡುತ್ತೆ, ಅದು ಕಾಡಿನ ರಾಜ ಆಗಿರುತ್ತೆ. ಅದಕ್ಕೆ ತುಂಬ ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ಇನ್ನೊಬ್ಬರು ಸಪೋರ್ಟಿಂಗ್ ಬೇಕು ತಾನೆ. ಅದು ಏನು ಮಾಡುತ್ತೆ, ನನಗೆ ಇನ್ಮೇಲೆ ಹಂಟಿಂಗ್ ಮಾಡಿಬಿಟ್ಟು ನನಗೆ ನನ್ನ ಫುಡ್ಡನ್ನು ಗ್ಯಾದರ್ ಮಾಡ್ಕೊಳಕ್ಕಾಗೋದಿಲ್ಲ, ವಾಟ್ ಕೆನ್ ಐ ಡು ಅಂತ ಯೋಚನೆ ಮಾಡುತ್ತೆ.
ಯೋಚನೆ ಮಾಡಿದ ತಕ್ಷಣ ಒಂದಿನ ಆಮೇಲೆ ಎಲ್ಲ ಪ್ರಾಣಿಗಳು ಕೂಡ ಯೋಚನೆ ಮಾಡ್ತವೆ ಏನಂತ, ಇದು ಸಿಕ್ಕ ಪ್ರಾಣಿಗಳನ್ನ ಬೇಟೆಯಾಡ್ಕೊಂಡು ತಿಂದರೆ ನಾವು ಎಲ್ಲ ಪ್ರಾಣಿಗಳ ಸಂತತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾರೆ ಅವರು ಅಂತಂದರೆ ಎಲ್ಲ ಪ್ರಾಣಿಗಳು ಒಂದು ಸಭೆಯನ್ನು ಸೇರಿಕೊಂಡ್ಬಿಟ್ಟು ಮೀಟಿಂಗನ್ನು ಕಾಲ್ ಮಾಡಿಕೊಂಡು ಎಲ್ಲ ಪ್ರಾಣಿಗಳು ಡಿಸ್ಕಸ್ ಮಾಡ್ತವೆ. ಏನಂತ ನೋಡಿ, ನಮ್ಮಲ್ಲಿರೋ ಎಲ್ಲ ಪ್ರಾಣಿಗಳು ಒಂದೊಂದು ದಿನ ಸಿಂಹದ ಊಟವಾಗಿ ಹೋಗೋಣ, ಆಗ ನಾವೇನು ಮಾಡ್ಬೋದು, ನಿರ್ಭಯವಾಗಿ ಕಾಡಿನೊಳಗೆ ಸಂಚಾರ ಮಾಡಿಬಿಟ್ಟು ನಮ್ಮ ಫುಡನ್ನು ನಾವು ಗ್ಯಾದರ್ ಮಾಡ್ಕೊಬೋದು ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಒಪ್ಕೊಳ್ತಾರೆ. ಫಸ್ಟು ಹೀಗೆ ಸ್ಟಾರ್ಟ್ ಆದಾಗ ಹಿಂಗೆ ಕೆಲವು ಪ್ರಾಣಿಗಳ ಸರ್ತಿ ಬರ್ತಾ ಹೋಗುತ್ತೆ. ಒಂದು ಡಿಯರ್ ಬರುತ್ತೆ, ಒಂದಿನ ಇನ್ನೊಂದು ಪ್ರಾಣಿ ಬರುತ್ತೆ, ಒಂದಿನ ಜೀಬ್ರದ್ದು ಬರುತ್ತೆ. ಅವೆಲ್ಲ ಕೂಡ ಒನ್ ಬೈ ಒನ್ ಡೈಲಿ ಹೋಗ್ತಾ ಇತ್ತು. ಅದೇ ರೀತಿ ಒಂದಿನ ರ್ಯಾಬಿಟ್ ಬಂದುಬಿಡುತ್ತೆ, ರ್ಯಾಬಿಟಿನ ಸರ್ತಿ ಬರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ರ್ಯಾಬಿಟು ಚತುರತೆ ಉಳ್ಳಂಥ ಪ್ರಾಣಿ ಅಂತ ಹೇಳ್ತೀವಿ. ಅದೇನು ಮಾಡುತ್ತೆ, ಹೌದು ಯಾಕೆ ಹೋದೆ, ನಾನು ಹೆಂಗೆ ಹೋಗೋದು, ನಾನು ತಿಂದಾಕ್ಬಿಡ್ತಲ್ಲ ಸಿಂಹ ಅಂತ ಯೋಚನೆ ಮಾಡುತ್ತೆ. ಯೋಚನೆ ಮಾಡಿಬಿಟ್ಟು ಅದು ಯೋಚನೆ ಮಾಡ್ತಾ ನಿಧಾನಕ್ಕೆ ಬರ್ತಾ ಇರುತ್ತೆ. ನಮ್ಗೆ ಗೊತ್ತಿದೆ ಮೊಲ ಅಂದರೆ ಸ್ಲೋ. ಅದು ಬಂದುಬಿಟ್ಟು ಯೋಚನೆ ಮಾಡಿ ಒಂದು ಅಲ್ಲಿ ಬೆಲ್ಲಿರುತ್ತೆ, ಬಾವಿ ಇರುತ್ತೆ, ಬಾವಿ ಮೇಲೆ ಕೂತ್ಬಿಟ್ಟು ಹಿಂಗೆ ಬಗ್ಗಿ ನೋಡುತ್ತೆ. ಗೊತ್ತಿದೆ ಬಾವಿ ಒಳಗೆ ನೀರಿರೋದ್ರಿಂದ ನಮ್ಮ ಪ್ರತಿಬಿಂಬ ಪ್ರತಿಯಾಗಿ ಕಾಣುತ್ತೆ, ಅದ್ರ ಪ್ರತಿಬಿಂಬನೇ ಕಾಣುತ್ತೆ ಅದಕ್ಕೆ. ಅದು ನೆಕ್ಸ್ಟ್ ಏನು ಮಾಡುತ್ತೆ, ಸೀದಾ ಅಲ್ಲಿಂದ ಆ ಕಾಡಿನ ರಾಜಸ್ಥಾನ ಹತ್ರ ಹೋಗುತ್ತೆ. ಅವಾಗ ಅವರು ಭಾಳ ಕೂರ್ಕೊಂಡ್ಬಿಟ್ಟು, ಯಾಕೆ ಇಷ್ಟಪಟ್ಟು ತಡವಾಗಿ ಬಂದಿದ್ಯಾ ನೀನು ಅಂತ ಕೇಳುತ್ತೆ. ಇಲ್ಲಮ್ಮ ಸ್ವಾಮಿ, ದಾರಿಯಲ್ಲಿ ಮೂವಂತರ ಒಂದು ಸಿಂಹ ನನಗೆ ಹಡ್ಡಾಕ್ಬಿಟ್ಟು ತಿಂತೀನಿ ಅಂತ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ ಸ್ವಾಮಿ. ಯಾರು ಫಸ್ಟು ಅವನನ್ನು ತಿಂದ್ಬಿಟ್ಟು ಆಮೇಲೆ నేను ತಿಂತೀನಿ. ಸರಿ ಆಮೇಲೆ ತೋರಿಸ್ತಾಡಿ ಅಂತ ಅನ್ಸುತ್ತೆ. ಆ ಮೊಲ ಆ ಸಿಂಹವನ್ನು ಕರ್ಕೊಂಡು ಬಂದು ಬಾವಿ ಹತ್ರ ತೋರಿಸುತ್ತೆ. ನೋಡಿ ಸ್ವಾಮಿ, ನೀವು ಬರೋದನ್ನು ನೋಡಿಬಿಟ್ಟು ಆ ಸಿಂಹ ಈ ಬಾವಿ ಒಳಗಡೆ ಹೊತ್ಕೊಂಡ್ಬಿಟ್ಟಿದೆ, ಬಚ್ಚಿಟ್ಕೊಂಡಿದೆ. ಹೌದಾ, ಹಾಗಾದರೆ ಬಗ್ಗೆ ನೋಡುತ್ತೆ. ಅದು ಇನ್ನೊಂದು ತಂದೆ ಆದ ಪ್ರತಿಬಿಂಬ ಕಾಣುತ್ತೆ, ಅದು ಗರ್ಜಿಸುತ್ತೆ. ಬಾವಿ ಒಳಗಿಂದ ಅದರ ಪ್ರತಿಬಿಂಬ ಅದು ಗರ್ಜಿಸುತ್ತೆ. ಫಸ್ಟ್ ನಿಂತು ಬರ್ತಿದ್ಬಿಟ್ಟು ಆ ಮೊಲ ಅದು ಏನು ಮಾಡುತ್ತೆ, ಸಿಂಹ ಬಾವಿ ಒಳಗೆ ದುಮ್ಬಿಬಿಡುತ್ತೆ. ಅವಾಗ ಆ ಸಿಂಹ ಸತ್ತೋಗುತ್ತೆ. ನಿರ್ಭಯವಾಗಿದ್ದು ಮನೆಗೆ ಹೋಗುತ್ತೆ ಅಂತ ಲಯನ್. ನಾನೇನಾದರೂ ಕಾಡಿನ ರಾಜ ಆಗಿದ್ದರೆ ಏನು ಮಾಡ್ತೆ, ನಾನು ಲಯನ್ ಆಗ್ತಾ ಇದ್ದೆ. ನಾನು ಕಾಡಿನ ಲಯನ್ ಆಗಿದ್ದರೆ ಕಾಡಿನ ರಾಜ ಆಗಿ ಇರ್ತಿದ್ದೆ. ಇನ್ನು ಥರ್ಡ್ ಒನ್ ಲಯನ್ ಆಯಿತು. ಈಗಲ್ ಈಗಲ್ ಬರೋದಾಗಿದ್ದರೆ ಏನು ಮಾಡ್ತಾ ಇದ್ದೆ? ಇಫ್ ಯು ಆರ್ ಈಗಲ್ ವಾಟ್ ಕ್ಯಾನ್ ಯು ಡು? ಓಕೆ, ಅದು ಈಗಲ್ ಹೇಳ್ತಿದ್ದೆ. If I were a eagle, ನಾನೇನಾದರೂ ಈಗಲ್ ಆಗಿದ್ದರೆ I would hunt and a snake. ನಾನೇನಾದರೂ ಹದ್ದು ಆಗಿದ್ದರೆ ಏನು ಮಾಡ್ತಿದ್ದೆ? ನಾನು ಸ್ನೇಕನ್ನು ಬೇಟೆ ಆಡ್ತಿದ್ದೆ, ಹಂಟಿಂಗ್ ಮಾಡ್ತಿದ್ದೆ ಅಂತ ಹೇಳುತ್ತೆ. ಇಫ್ ಐ ವರ್ ಎ ಈಗಲ್ ಐ ವುಡ್ ಲೈಕ್ ಹಂಟ್ ಈಗ ಸ್ನೇಕ್. ನಾನೇನಾದರೂ ಹದ್ದು ಆಗಿದ್ದರೆ ಸ್ನೇಕನ್ನು ಬೇಟೆ ಆಡ್ತಿದ್ದೆ. ಮಕ್ಕಳೇ, ಹದ್ದಿನ ಕಣ್ಣು ತುಂಬ ಸೂಕ್ಷ್ಮವಾಗಿರುತ್ತೆ ಮತ್ತು ತೀಕ್ಷ್ಣವಾಗಿರ್ತವೆ. ಅವು ಬೇಗ ಐಡೆಂಟಿಫಿಕೇಷನ್ ಮಾಡ್ತವೆ. ಇಂಥ ಹತ್ರನೇ ನಮ್ಮ ಬೇಟೆ ಇದೆ ಅಂತ ಐಡೆಂಟಿಫಿಕೇಷನ್ ಮಾಡೋವಂಥ ಒಂದು ಸಾಮರ್ಥ್ಯ ಇರುವಂಥದ್ದು ಹದ್ದು. ಅದಕ್ಕೆ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾರೆ, ನಿಂದೇನು ಹದ್ದಿನ ಕಣ್ಣ ಅಂತ. ಅಂದರೆ ಅಷ್ಟು ಹದ್ದಿನ ಕಣ್ಣು ಸೂಕ್ಷ್ಮತೆಯನ್ನು ಹೊಂದಿರುತ್ತೆ ಮತ್ತು ತೀಕ್ಷ್ಣವಾಗಿರ್ತವೆ. ಆ ಥರದ ಕಣ್ಣು ಯಾರಿಗೂ ಇರಲಿಕ್ಕೆ ಸಾಧ್ಯವಿಲ್ಲ. ಹದ್ದಿನಷ್ಟು ತೀಕ್ಷ್ಣವಾದಂಥ ಕಣ್ಣು ಬೇರೆ ಯಾವ ಪ್ರಾಣಿ ಕೂಡ ಇಲ್ಲ. ನೆಕ್ಸ್ಟ್ ವಿ ಗೋ ಟು ಅನದರ್ ಒನ್, ಜಿರಾಫೆ. ಓಕೆ, ಜಿರಾಫೆ ಆಗಿದ್ರೆ, ಇಫ್ ಐ ವರ್ ಎ ಜಿರಾಫೆ ಈಟ್ ಎ ಟಾಲ್ ಟ್ರೀ ಲೀವ್ಸ್. ನಾನೇನಾದರೂ ಜಿರಾಫೆ ಆಗಿದ್ರೆ ಟಾಲ್ ಟ್ರೀ ಲೀವ್ಸನ್ನು ಈಸಿಯಾಗಿ ನಾನು ಹೀಟ್ ಮಾಡ್ತಾ ಇದ್ದೆ. ಇಫ್ ಐ ವರ್ ಎ ಜಿರಾಫೆ
ಜಿರಾಫೆ. ಗುಡ್ಡ ಪಾಠ ಮಾಡ್ತಿದ್ಯಾ ಮೂಲಕ? I would eat a tall tree leaves. Tall tree leaves. Okay, children. What's it? If I were a giraffe, I would eat a tall tree leaves. ನಾನೇನಾದರೂ ಜಿರಾಫೆ ಆಗಿದ್ದೆ ನಾನೇನು ಮಾಡ್ತಾ ಇದ್ದೆ? ನಾನು ಜಿರಾಫೆ ಆಗಿದ್ರೆ ಎತ್ತರದಾಗಿರೋ ಮರದ ಯಾವ ಎಲೆಯನ್ನು ಬಿಡದ ಹಾಗೆ ತಿಂತಾ ಇದ್ದೆ. ಮಕ್ಕಳು ಇಟ್ಕೊಂಡು ಕತೆ ಇದೆ ಜಿರಾಫೆ ಬಗ್ಗೆ. ಏನಂತಂದರೆ, ಒಂದು ಕಾಲದಲ್ಲಿ ತುಂಬ ಬರಗಾಲ ಸೃಷ್ಟಿಯಾಗುತ್ತೆ. ಬರಗಾಲ ಸೃಷ್ಟಿಯಾದಾಗ ಏನಾಗುತ್ತೆ, ಎಲ್ಲ ಪ್ರಾಣಿಗಳಿಗೂ ಆಹಾರದ ಕೊರತೆ ಉಂಟಾಗುತ್ತೆ. ಕೊರತೆ ಉಂಟಾದಾಗ ಕೆಲವು ಪ್ರಾಣಿಗಳು ಸತ್ತು ಹೋಗ್ತವೆ, ಇನ್ನು ಕೆಲವು ಪ್ರಾಣಿಗಳು ಏನೇನೋ ತಿಂದು ಜೀವನ ಮಾಡ್ತವೆ. ಅದೇ ರೀತಿ ನಮ್ಗೆ ಯಾಕೆ ಈ ಕತೆ ಹೇಳ್ತೀನಿ ಅಂದರೆ, ಜಿರಾಫೆಯ ಕುತ್ತಿಗೆ ತುಂಬ ಉದ್ದವಾಗಿದೆ, ಲಾಂಗ್. ಅದಕ್ಕೆ ಯಾಕಪ್ಪ ಆ ರೀತಿ ಉದ್ದವಾಗಿದೆ ಅಂದರೆ, ಅದು ತನ್ನ ಸಂತಾನವನ್ನು ಉಳಿಸ್ಕೊಳ್ಬೇಕು, ತಾನು ಜೀವಿಸಲೇಬೇಕು ಅನ್ನೋ ಕಾರಣಕ್ಕೆ ಏನು ಮಾಡುತ್ತಪ್ಪ ಅಂತಂದರೆ, ಅದು ಇದು ಚೆಂಡನ್ನು ಎತ್ತಿ ತಿನ್ನಲಿಕ್ಕೆ ಪ್ರಯತ್ನ ಪಡುತ್ತೆ. ಆ ಪ್ರಯತ್ನ ಪಟ್ಟು ಅದರ ಮತ್ತು ಉದ್ದ ಆಗಿ ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಇಫ್ ಐ ವಾಸ್ ಎ ಜಿರಾಫೆ ಐ ವುಡ್ ಈಟ್ ಎ ಟಾಲ್ ಟ್ರೀ ಲೀವ್ಸ್. ನಾನೇನಾದರೂ ಜಿರಾಫೆ ಆಗಿದ್ದರೆ ನನ್ನ ಸಂತಾನವನ್ನು ಕಳೆದುಕೊಳ್ಳಲಿಕ್ಕೆ ಇಷ್ಟಪಡದೆ ನಾನೇನು ಮಾಡ್ತೆ, ಅವುಗಳನ್ನು ತಿಂತಿದ್ದೆ. ನಾನು ಏನಾದರೂ ಮಾಡಿ ತಿಂದುಬಿಟ್ಟು ಜೀವನ ಮಾಡ್ತಿದ್ದೆ ಅನ್ನತ್ತೆ. ಅದು ಸೈನ್ಸಲ್ಲಿ ಅದಕ್ಕೇನು ಕರೀತಾರೆ, ಅದು ಕೆಲವು ಅಂಗಗಳನ್ನ ಬಳಸ್ತಾ ಇದ್ದರೆ ಆ ಅಂಗಗಳು ನೆಕ್ಸ್ಟ್ ಸಪೋಸ್ ಮಂಕಿಗೆ ಬಾಲ ಇದೆ ಅಲ್ವಾ, ಆ ಬಾಲ ಯಾಕಿಲ್ಲ ಕೆಲವು ಟೈಮ್ ಇಲ್ಲ ಅಂತ ಅನ್ನೋಕ್ಕೆ ಅದಕ್ಕೊಂದು ರೀಸನ್ ಇದೆ. ಅದೇ ರೀತಿ ಅದು ಕತ್ತು, ಜಿರಾಫೆ ಕತ್ತು ಯಾಕೆ ಉದ್ದವಾಗಿದೆ ಅಂತ ಅನ್ನೋಕ್ಕೆ ಅದೇ ಕಾರಣ ಮಕ್ಕಳೇ. ಗೊತ್ತಾಯ್ತಲ್ಲ ಚಿಲ್ಡ್ರನ್? ಇಟ್ ಗೋಸ್ ಟು ಲಾಸ್ಟ್ ಒನ್, ಫಾಕ್ಸ್ ಆಗಿದ್ರೆ, ಇಫ್ ಯು ವರ್ ಎ ಫಾಕ್ಸ್ ಏನು ಮಾಡ್ತಿದ್ದೆ ನೋಡಿ. ಇಫ್ ಐ ವರ್ ಎ ಫಾಕ್ಸ್ I would like to eat grapes. ಅಂದರೆ ನಾನೇನಾದರೂ ಫಾಕ್ಸ್ ಆಗಿದ್ದರೆ ನಾನು ದ್ರಾಕ್ಷಿಯನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾ ಇದ್ದೆ ಅಲ್ವಾ. ಈ ಫಾಕ್ಸ್ ಅಂತ ಒಂದು ಕಥೆ ನೆನಪಾಗ್ತಾ ಇದೆ ಮಕ್ಕಳ. ಏನು ಫಾಕ್ಸ್ ಇರೋದು, ಒಂದು ಕಾಡಲ್ಲಿ ಒಂದು ಫಾಕ್ಸ್ ಇರುತ್ತೆ. ಆ ಫಾಕ್ಸು ತುಂಬ ಹೊಟ್ಟೆ ಇಷ್ಟವಾಗಿರುತ್ತೆ. ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಹುಡ್ಕೊಂತ ಹೋಗ್ತಾ ಇರ್ತದೆ, ಖರ್ಚಿಂಗ್ ಮಾಡ್ಕೊಂತ ಫುಡ್ಡನ್ನು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ದ್ರಾಕ್ಷಿಯ ತೋಟ ಕಾಣುತ್ತೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ದ್ರಾಕ್ಷಿ ತೋಟ ಕಾಣ್ತದೆ, ಹೊಟ್ಟೆ ತುಂಬ ತಿಂದ್ಬಿಡ್ಬೋದು ನಾನು ಅಂತ ಅಂದ್ಬಿಟ್ಟು ಹೋಗುತ್ತೆ. ಬಟ್ ದ ಬಂಚಸ್ ಆರ್ ವೆರಿ ಹೈ. ಅದು ದ್ರಾಕ್ಷಿ ಕ್ರೀಪರ್ನಲ್ಲಿ ಬಂಚಸ್ ಏನಾದರೂ ತುಂಬ ಮೇಲ್ಗಡೆ ಇತ್ತು. ಅದೇನು ಮಾಡ್ತು, ಮೇಲ್ಗಡೆ ಇದ್ದಂಥ ಬಂಚಸ್ ತಿನ್ನಬೇಕು ನಾನು ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಜಂಪ್ ಮಾಡುತ್ತೆ. ಜಂಪ್ ಎಗೇನ್ ಆ್ಯಂಡ್ ಎಗೇನ್ ಅದು ಜಂಪ್ ಮಾಡೇ ಮಾಡುತ್ತೆ. ಬಟ್ ಇಟ್ ಈಸ್ ನಾಟ್ ರೀಚ್ ಟು ದಿಸ್. ಅದು ಅದಕ್ಕೆ ರೀಚ್ ಆಗೋದಿಲ್ಲ ಗ್ರೇಪ್ಸು. ಸಡನ್ನಾಗಿ ಅದು ತುಂಬ ಸುಸ್ತಾಗ್ಬಿಡುತ್ತೆ, ಬಾಯರ್ಕೊಂಡು ಸ್ಟಾರ್ಟ್ ಆಗುತ್ತೆ, ಹೊಟ್ಟೆನೂ ಅಷ್ಟು ಹೋಗಿದೆ. ಬಟ್ ಆ ಗ್ರೇಪ್ಸ್ ಅದಕ್ಕೆ ಸಿಗ್ತಾಯಿಲ್ಲ. ಅದು ತಕ್ಷಣ ಒಂದು ತೋಟದಿಂದ ಹೊರಗೆ ಬರುತ್ತೆ. ತಿನ್ಬೋದಾಗಿತ್ತು, ಆ ದ್ರಾಕ್ಷಿ ತುಂಬ ಹುಳಿ ಇದೆ, ದಟ್ ಈಸ್ ಸೋರ್ಸ್. ಅದು ತುಂಬ ಹುಳಿಯಾಗಿದೆ, ಆ ದ್ರಾಕ್ಷಿ ಅಂತಂದರೆ ಕೆಮ್ಮಾಗ್ಬೋದು, ಸುಮ್ಮನೆ ಯಾಕಪ್ಪ ಅವ್ನು ತಿನ್ನೋದು. ಇದಕ್ಕೆ ನರಿ ಬುದ್ಧಿ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ ನರಿ ಬುದ್ಧಿ ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ಸ್ಟೋರಿ ಅಷ್ಟೇ ಮಕ್ಕಳೇ. ಇಲ್ಲಿಗೆ ಟುಡೇ ದಿಸ್ ಲೆಸನ್ ಈಸ್ ಕಂಪ್ಲೀಟೆಡ್. ದಿಸ್ ಲೆಸನ್ ನೋಟ್ಸ್ ಆಲ್ಸೋ ಕಂಪ್ಲೀಟೆಡ್. ನೀವೇನು ಮಾಡಬೇಕು, ಈ ನೋಟ್ಸನ್ನು ನೀಟಾಗಿ ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಬರೀಬೇಕು. ಇಂಗ್ಲೀಷ್ ನೋಟ್ಸಲ್ಲಿ ಬರೆದ್ಬಿಟ್ಟು ಅದರ ಫೋಟೋಸ್ನ ನೀವು ನೀಟಾಗಿ ಕ್ಲಿಯರಾಗಿ ತೆಗಿಬೇಕು. ಹೇಗೆ ಬ್ಲರ್ ಎಲ್ಲ ಮಾಡ್ತೀರಾ, ತಪ್ಪೆಲ್ಲ ಮಾಡ್ತೀರಾ, ಆ ರೀತಿ ಎಲ್ಲ ಮಾಡಬಾರ್ದು. ನೀಟಾಗಿ ತೆಗೆದುಬಿಟ್ಟು ನನ್ನ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡಬೇಕು
ಆಮೇಲೆ ಪದ್ಯವನ್ನು ಕೂಡ ಯಾರು ರಿಸಿಟಿಂಗ್ ಮಾಡ್ತಾ ಇಲ್ಲ, ಅದನ್ನು ರಿಸಿಟಿಂಗ್ ಮಾಡೋದನ್ನು ಕೂಡ ನೀಟಾಗಿ ಕಲ್ತ್ಬಿಟ್ಟು ರಿಸಿಟಿಂಗ್ ಮಾಡಿಬಿಟ್ಟು ಅದು ಮತ್ತು ನೋಟ್ಸನ್ನು ಎರಡನ್ನೂ ಕೂಡ ಕಂಪ್ಲೀಟ್ ಮಾಡಬೇಕು. ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಾನು ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ವೀಡಿಯೋ ಕಳಿಸೋದು, ಇಲ್ಲಾಂದರೆ ಕಳಿಸೋದಿಲ್ಲ. ನೀವೆಲ್ಲರೂ ಕೂಡ ನೋಟ್ಸನ್ನು ಫಸ್ಟು ಬರೆದ್ಬಿಟ್ಟು ನನಗೆ ನೀವು ಸೆಂಡ್ ಮಾಡಬೇಕು. ಓಕೆ ಡಿಯರ್ ಚಿಲ್ಡ್ರನ್ಸ್, ಥ್ಯಾಂಕ್ ಯು. ವಿ ಗೋ ಟು ಅನದರ್ ಕ್ಲಾಸ್ in new lesson. Okay children, thank you.